ಮಳೆ ಅಂದ್ರೆ ಯಾರ್ ತಾನೇ ಇಷ್ಟಪಡಲ್ಲ ಹೇಳಿ. ಆದ್ರೆ ಆ ಏರಿಯಾದ ಜನ ಮಾತ್ರ ಮಳೆ ಬೇಡವೇ ಬೇಡ ಅಂತ ಬೇಡಿಕೊಳ್ಳುತ್ತಾರೆ. ಯಾಕಂದ್ರೆ ರಸ್ತೆಯಲ್ಲಿನ ಗುಂಡಿಗಳು ಆ ಪರಿ ಅವರನ್ನ ಕಾಡ್ತಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಣ್ಣದಾಗಿ ಮಳೆ ಸುರಿದ್ರೆ ಸಾಕು, ರಸ್ತೆಗಳಲ್ಲಿ ಇದ್ದಂತ ಗುಂಡಿಗಳೆಲ್ಲವೂ ಕೂಡ ಬಾಯಿ ತೆರೆದುಕೊಳ್ಳುತ್ತೆ. ಮಹದೇವಪುರ ತುಂಬೆಲ್ಲ ಯಮಗುಂಡಿಗಳ ಕಾರುಬಾರು. ಒಂದೇ ಮಳೆಗೆ ಗುಂಡಿಗಳ ದರ್ಶನ, ಸವಾರರು ಹೈರಾಣ. ಇದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಮಹದೇವಪುರ. 2 ದಿನಗಳ ಹಿಂದಷ್ಟೇ ಸುರಿದ ಮಳೆಗೆ ರಸ್ತೆಗಳೆಲ್ಲ ಹದಗೆಟ್ಟಿವೆ. ನೂರಾರು ಗುಂಡಿಗಳು ತಲೆ ಎತ್ತಿವೆ. 2 ರಿಂದ 3 ಅಡಿಯಷ್ಟು ಆಳ ಅಗಲದ ಗುಂಡಿಗಳಲ್ಲೇ ವಾಹನಗಳು ಕುಂಟುತ್ತಾ ತೆವಳುತ್ತಾ ಸಾಗ್ತಿವೆ. ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿದ್ದಾರೆ. ಬೆಳ್ಳಂದೂರು ಬಳಿ ಇರುವಂತ ಏನು ಸರ್ವಿಸ್ ರಸ್ತೆ ಇದೆ, ಸರ್ವಿಸ್ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ಸರ್ವಿಸ್ ರಸ್ತೆಯ ಪರಿಸ್ಥಿತಿ ಯಾವ ತರವಾಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲ್ಕೊಳ್ಳುತ್ತೆ. ಕಾರಣ ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ರಸ್ತೆಯಲ್ಲಿ 1-2 ಗುಂಡಿಗಳಿಲ್ಲ, ಸುಮಾರು 100 ಗುಂಡಿಗಳಿರುವಂಥದ್ದು. ಈ ಗುಂಡಿಗಳಲ್ಲಿ ನಿಂತು ನಿಂತು ವಾಹನ ಸವಾರರು ಅವರ ಏರಿಯಾಗೋ ಅವರ ಮನೆಗೋ ಆಫೀಸಿಗೋ ತಲುಪಬೇಕು ಅಂತ ಹೇಳಿದ್ರೆ ಗಂಟೆ ಗಟ್ಟಲೆ ಬೇಕಾಗತ್ತೆ. ಇದು ಔಟರ್ ರಿಂಗ್ ರೋಡ್ನ ಸರ್ವಿಸ್ ರಸ್ತೆ. ಇಬ್ಬಲೂರು ಜಂಕ್ಷನ್ನಿಂದ ಬೆಳ್ಳಂದೂರಿನ ಕಡೆ ಹೋಗೋರು ಈ ಜಂಕ್ಷನ್ನಲ್ಲಿ ಚಿತ್ರಹಿಂಸೆ ಅನುಭವಿಸುತ್ತಿದ್ದಾರೆ. ಇನ್ನಿದು ಜನಸಂದ್ರ. ಸರ್ಜಾಪುರ ರಸ್ತೆಯಿಂದ ಹಾಲನಾಯಕನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಸ್ಥಿತಿ ಹೇಳೋದೇ ಬೇಡ. ಚಿಕ್ಕಬೆಳ್ಳಂದೂರಿನ ರಸ್ತೆಯಲ್ಲೂ ಗುಂಡಿಗಳು ರಾರಾಜಿಸುತ್ತಿವೆ. ಸರ್ಜಾಪುರ ರಸ್ತೆಯಿಂದ ಗುಂಜೂರುವರೆಗೆ ರಸ್ತೆ ತುಂಬೆಲ್ಲ ಗುಂಡಿಗಳು ವೆಲ್ಕಮ್ ಮಾಡುತ್ತವೆ. ಜೆಪಿ ನಗರದಿಂದ ಸಿಲ್ಕ್ ಬೋರ್ಡ್ ಬಂದೆ, 10 ನಿಮಿಷದಲ್ಲಿ ಬಂದೆ. ಸಿಲ್ಕ್ ಬೋರ್ಡಿಂದ ಇಲ್ಲಿ ಬರೋಕ್ಕೆ 1.5 ಅವರ್ ತೊಗೊಂಡಿದ್ದೀನಿ. ಸಿಲ್ಕ್ ಬೋರ್ಡ್ ಟು ಬೆಳ್ಳಂಡೂರು 1.5 ಅವರ್ ಆಯಿತು. ಇನ್ನಾದರೂ ಸ್ಥಳೀಯ ಶಾಸಕರು, ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.